ನಮಸ್ತೆ, ನಾನು ಡಾಕ್ಟರ್ ಮಮತಾ, ಶ್ವಾಸಕೋಶ ತಜ್ಞೆ ಅಂದ್ರೆ ಪಲ್ಮನಾಲಜಿಸ್ಟ್. ನಾನು ಯೂಶುವಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನು ವಿಶ್ಲೇಷಣೆ ಮಾಡಿ ಅದಕ್ಕೆ ಅನುಗುಣವಾಗಿ ಟೆಸ್ಟ್ಗಳನ್ನು ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೇವೆ. ಸಮಸ್ಯೆಯಿಂದ ಪೇಷಂಟ್ಸ್ ಬರ್ಬೋದು. ಅಂದ್ರೆ ಯಾವ ಸಿಂಪ್ಟಮ್ಸ್ ಅಂದ್ರೆ ಮೊದಲಿಗೆ ಕೆಮ್ಮಿರಬಹುದು, ಕಫ ಕಟ್ಟುವಂಥದ್ದು, ಎದೆ ನೋವು, ಉಸಿರಾಟದ ಸಮಸ್ಯೆ, ಮತ್ತೆ ದಮ್ಮು, ಮತ್ತೆ ಸಮ್ಟೈಮ್ಸ್ ಕಫದಲ್ಲಿ ರಕ್ತ ಬೀಳುವ ಚಾನ್ಸಸ್ ಇರುತ್ತೆ. ಅದನ್ನ ಹಿಮೋಪ್ಟಸಿಸ್ ಅಂತ ಹೇಳ್ತೇವೆ. ಸೊ ಪಲ್ಮನಾಲಜಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಯಾವ್ದಾದ್ರು ಇರ್ಬೋದು ಅಂದ್ರೆ ಮೊದಲಿಗೆ ಆಸ್ತಮಾ, ವಿಚ್ ಇಸ್ ವೆರಿ ಕಾಮನ್. ಅದು ಚೈಲ್ಡ್ಹುಡ್ ಅಲ್ಲಿ ಇರಬಹುದು ಅಥವಾ ಅಡಲ್ಟ್ಸ್ ಅಲ್ಲೂ ಇರುತ್ತದೆ. ನೆಕ್ಸ್ಟ್ ಸ್ಮೋಕಿಂಗ್ ಅಂದ್ರೆ ಧೂಮಪಾನದಿಂದ ಆಗುವಂತಹ ದಮ್ಮಿನ ಕಾಯಿಲೆ, ಅದು COPD ಅಂತ ಹೇಳ್ತೇವೆ. ನೆಕ್ಸ್ಟ್ TB, ನಮ್ಮ ರಾಷ್ಟ್ರದಲ್ಲೇ ಮುಂಚೂಣಿಯಲ್ಲಿರುವಂತಹ ಒಂದು ಲಂಗ್ ಇನ್ಫೆಕ್ಷನ್. ನೆಕ್ಸ್ಟ್ ಬಂದು ಲಂಗ್ ಕ್ಯಾನ್ಸರ್ ಇರಬಹುದು. ಆಕ್ಯುಪೇಷನಲ್ ಲಂಗ್ ಡಿಸೀಸಸ್ ಅಂದ್ರೆ ತುಂಬಾ ಫ್ಯಾಕ್ಟ್ರಿಗಳಲ್ಲಿ ಈ ಟಾಕ್ಸಿಕ್ ಡಸ್ಟ್ ಅಥವಾ ಗ್ಯಾಸಸ್ ಎಕ್ಸ್ಪೋಜರ್ ಇರುವಂತಹ ಜನರಲ್ಲಿ ಈ ಆಕ್ಯುಪೇಷನಲ್ ಲಂಗ್ ಡಿಸೀಸ್ ಅಥವಾ ಆಕ್ಯುಪೇಷನಲ್ ಅಸ್ತಮಾನ ಕಾಣಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಗೊರಕೆಯ ಸಮಸ್ಯೆ. ಈ ಗೊರಕೆಯ ಸಮಸ್ಯೆಯೂ ಸಹ ನಮ್ಮ ಏರ್ವೇ ಡಿಸಾರ್ಡರ್ ಆಗಿರುತ್ತದೆ. ಸೊ ಇಂಥ ಪೇಷಂಟ್ಸ್ಗೆ ನಾವು ಸ್ಲೀಪ್ ಸ್ಟಡಿ ಮಾಡಿ ಅದರಲ್ಲಿ ಎಷ್ಟೆಲ್ಲ ಗೊರಕೆ ಮಾಡಿರ್ತಾರ ನೋಡಿಕೊಂಡು ಟೈಟ್ರೇಷನ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂಡ್ ನೆಕ್ಸ್ಟ್ ಚೆಸ್ಟ್ ಟ್ರಾಮಾ ಆಗಿರಬಹುದು. ಆಗ ಎದೆಗೆ ಪೆಟ್ಟು ಬಿದ್ದು ಪಕ್ಕದಲ್ಲಿ ಗಾಳಿ ತುಂಬಿಕೊಂಡಿದ್ದಾಗ ಅದನ್ನ ನಿಮೋಥೊರಾಕ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಇಂಟರ್ಕೋಸ್ಟಲ್ ಚೆಸ್ಟ್ ಟ್ಯೂಬ್ ಡ್ರೈನೇಜ್ ಅಂತ ಟ್ಯೂಬ್ ಹಾಕಿ, ಪೈಪ್ ಹಾಕಿ ಪಕ್ಕದಲ್ಲಿ ಗಾಳಿನ ಹೊರಗೆ ತೆಗಿತೀವಿ. ಸೊ ಇವೆಲ್ಲ ಡಿಸೀಸಸ್ ಆಫ್ ದ ಲಂಗ್ ಆಗಿರ್ತದೆ. ಸೊ ಇದು ಯಾವುದೇ ಕಾಯಿಲೆಗಳು ಅಥವಾ ಶ್ವಾಸಕೋಶ ತೊಂದರೆಗಳಿದ್ರೆ ನೀವು ಅತಿ ಶೀಘ್ರದಲ್ಲಿ ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು ಅಟ್ ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಮೈಸೂರು.